ಮಂಜಿನೊಳಗೆ ಮರೆತು ಹೋಗಿರುವ ಒಂದು ಅರಮನೆ. ಕಾಲದೊಂದಿಗೆ ಮಾತಾಡದೆ ಉಳಿದ ಗೋಡೆಗಳು, ಸಾವಿರಾರು ಹೆಜ್ಜೆಗಳ ಶಬ್ದಗಳನ್ನು ತನ್ನೊಳಗೆ ಹೂತು ಮೌನವಾಗಿರುವ ದೀರ್ಘ ದಾರಿಗಳು. ಇದು ಕೇವಲ ಇಟ್ಟಿಗೆ ಮತ್ತು ಕಲ್ಲಿನಿಂದ ನಿರ್ಮಿತವಾದ ಅರಮನೆಯಲ್ಲ. ಇದು ಶಕ್ತಿಯ ನೆನಪು. ಇದು ಶಾಪದ ಗುರುತು. ಮತ್ತು ಇದು ಮರೆಮಾಚಲ್ಪಟ್ಟ ಸತ್ಯಗಳ ಸಮಾಧಿ. ಮೈಸೂರು ಸಂಸ್ಥಾನ. ಹೊರಗೆ ವೈಭವ, ಬೆಳಕು, ಉತ್ಸವ. ಆದರೆ ಒಳಗೆ ಹೇಳದ ಕಥೆಗಳು, ಉತ್ತರಿಸದ ಪ್ರಶ್ನೆಗಳು. ಇತಿಹಾಸವೇ ಮೌನವಾಗಿರಲು ಆಯ್ಕೆ ಮಾಡಿಕೊಂಡ ಕ್ಷಣಗಳು. 1999ರಲ್ಲಿ ಆರಂಭವಾದ ಒಡೆಯರ್ ವಂಶ. ಶತಮಾನಗಳ ಕಾಲ ದಕ್ಷಿಣ ಭಾರತದ ರಾಜಕೀಯ, ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನು ನಿರ್ಧರಿಸಿತು. ಅರಮನೆಯಿಂದ ಕಾನೂನು ಹರಿಯಿತು, ಕಲೆಯು ಅರಳಿತು, ಧರ್ಮವು ರೂಪುಗೊಂಡಿತು. ಆದರೆ ಈ ವೈಭವದ ಒಳಗೆ ಒಂದು ವಿಚಿತ್ರ ಮೌನ ಇತ್ತು. ಪ್ರತಿ ತಲೆಮಾರಿನಲ್ಲೂ ಅಕಾಲಿಕ ಸಾವುಗಳು, ಪುರುಷ ವಾರಸುದಾರರ ಕೊರತೆ, ಮುರಿದು ಹೋಗುವ ರಕ್ತವಂಶ. ಇದು ಕೇವಲ ಯಾದೃಚ್ಛಿಕವೇ ಅಥವಾ ಇತಿಹಾಸ ಉದ್ದೇಶಪೂರ್ವಕವಾಗಿ ಮರೆಮಾಚಿದ ಏನೋ ಒಂದು ಶಾಪವೇ? ಆ ಶಾಪದ ಹೆಸರು ಅಲಮೇಳಮ್ಮ. ಅವಮಾನ, ಅನ್ಯಾಯ ಮತ್ತು ಅಧಿಕಾರದ ದಾಹದಿಂದ ಹುಟ್ಟಿದ ಆ ಶಬ್ದ ಇಂದಿಗೂ ಮೈಸೂರು ಇತಿಹಾಸದೊಳಗೆ ಪ್ರತಿಧ್ವನಿಸುತ್ತಿದೆ. ತನ್ನ ಆಭರಣಗಳನ್ನು ನದಿಗೆ ಎಸೆದು, ನಿನ್ನ ವಂಶಕ್ಕೆ ಸಂತಾನ ಇರದಿರಲಿ ಎಂದು ಉಚ್ಚರಿಸಿದ ಆ ಕ್ಷಣ ಕೇವಲ ಕೋಪದ ಮಾತಲ್ಲ, ಅದು ಇತಿಹಾಸದ ದಿಕ್ಕನ್ನೇ ಬದಲಿಸಿದ ಒಂದು ಶಪಥ. ಆ ದಿನದ ನಂತರ ಒಡೆಯರ್ ವಂಶದಲ್ಲಿ ದತ್ತು ಸಂಪ್ರದಾಯ ಆರಂಭವಾಯಿತು. ನಂಬಿಕೆಯ ಕಾರಣವೇ ಅಥವಾ ಭಯದ ಪರಿಣಾಮವೇ? ಉತ್ತರ ಇಂದಿಗೂ ಸ್ಪಷ್ಟವಾಗಿಲ್ಲ. ಮೈಸೂರು ಅರಮನೆಗೆ ನಾವು ನೋಡುವುದು ಒಂದು ಮುಖ ಮಾತ್ರ, ಆದರೆ ಅದರ ಒಳಗೆ ಇನ್ನೊಂದು ಲೋಕ ಇದೆ. ಗುಪ್ತದಾರಿಗಳು, ನೆಲದ ಅಡಿಯಲ್ಲಿ ಹರಿಯುವ ಸುರಂಗಗಳು, ರಾತ್ರಿಯಲ್ಲಿ ಮಾತ್ರ ತೆರೆದುಕೊಳ್ಳುವ ಬಾಗಿಲುಗಳು. ಕೆಲವು ಕೊಠಡಿಗಳು ಬೆಳಕನ್ನು ಎಂದಿಗೂ ನೋಡಿಲ್ಲ. ಏನನ್ನು ಮರೆಮಾಚಲು ಇಷ್ಟೊಂದು ಗೋಡೆಗಳು? ಯಾವ ಸಭೆಗಳು, ಯಾವ ನಿರ್ಧಾರಗಳು, ಯಾವ ಸತ್ಯಗಳು ಅಲ್ಲಿ ಸಮಾಧಿಯಾಗಿವೆ? ಇದೀಗ ಇತಿಹಾಸದ ಮತ್ತೊಂದು ಮುಖ. ಟಿಪ್ಪು ಸುಲ್ತಾನ್. ಕೆಲವರಿಗೆ ಸ್ವಾತಂತ್ರ್ಯದ ಮೊದಲ ಶಬ್ದ, ಇನ್ನೊಬ್ಬರಿಗೆ ವಿವಾದಗಳ ಪ್ರತೀಕ. ಇತಿಹಾಸವನ್ನು ಯಾರು ಬರೆಯುತ್ತಾರೆ? ವಿಜಯಶಾಲಿಗಳೇ? ಬ್ರಿಟಿಷ್ ದಾಖಲೆಗಳು ಹೇಳಿದ ಕಥೆಗೆ ಸಂಪೂರ್ಣ ಸತ್ಯವೇ? ಅಥವಾ ಒಬ್ಬ ಶಕ್ತಿಶಾಲಿ ರಾಜನನ್ನು ಭಯಪಟ್ಟವರ ಕಥೆಯೇ? ಟಿಪ್ಪುವಿನ ಸತ್ಯ ಇಂದಿಗೂ ಎರಡು ಮುಖಗಳೊಂದಿಗೆ ಬದುಕುತ್ತಿದೆ. ಬ್ರಿಟಿಷ್ ಆಡಳಿತದ ಕಾಲದಲ್ಲಿ ಮೈಸೂರು ರಾಜ್ಯ ಉಳಿದಿತ್ತು, ಆದರೆ ಅಧಿಕಾರ ಉಳಿದಿರಲಿಲ್ಲ. ಅರಸನು ಸಿಂಹಾಸನದಲ್ಲಿದ್ದರು, ನಿರ್ಧಾರಗಳು ಹೊರಗಿನಿಂದ ಬರುತ್ತಿದ್ದವು. ಯುದ್ಧವಿಲ್ಲದೆ ವಶಪಡಿಸಿಕೊಂಡ ಒಂದು ರಾಜ್ಯ. ಅರಮನೆಯೊಳಗೆ ಮೌನವಾಗಿ ನಡೆದ ಷಡ್ಯಂತ್ರಗಳು, ಒಂದು ಸಂಪೂರ್ಣ ಸಂಸ್ಥಾನ ಪುತ್ಥಳಿಯಾಗಿ ಮಾರ್ಪಟ್ಟ ಕ್ಷಣಗಳು.
ಕೆಲವು ಸಾವುಗಳು ಸಹಜವಾಗಿರಲಿಲ್ಲ. ಯುವರಾಣಿಗಳು, ಅಕಾಲಿಕ ಅಂತ್ಯಗಳು, ವಿಷದ ಅನುಮಾನಗಳು, ಅಧಿಕಾರದ ಒಳಜಗಳ. ಸತ್ಯವನ್ನು ತಿಳಿದವರು ಮೌನವಾಗಿದ್ದರು, ಏಕೆಂದರೆ ಮೌನವೇ ಅರಮನೆಯ ಅತ್ಯಂತ ಭಯಾನಕ ಆಯುಧವಾಗಿತ್ತು. ಇಂದಿಗೂ ರಾತ್ರಿ ಮೈಸೂರು ಅರಮನೆ ಸಂಪೂರ್ಣ ಮೌನವಾಗಿರುವುದಿಲ್ಲ ಎಂದು ಕೆಲವರು ಹೇಳುತ್ತಾರೆ. ಕಾಲಿಡಾರಗಳಲ್ಲಿ ಹೆಜ್ಜೆಗಳ ಶಬ್ದ, ತಾನೇ ತೆರೆದುಕೊಳ್ಳುವ ಬಾಗಿಲುಗಳು, ನಿಶ್ಶಬ್ದದಲ್ಲಿ ಹೆಸರು ಕರೆದಂತೆ ಭಾಸ. ಇದು ಭ್ರಮೆಯೇ ಅಥವಾ ಇತಿಹಾಸ ಬಿಟ್ಟು ಹೋದ ನೆರಳೆ? ಮೈಸೂರು ಸಂಸ್ಥಾನ ಕೇವಲ ರಾಜರ ಕಥೆಯಲ್ಲ, ಅದು ಶಕ್ತಿ ಎಷ್ಟು ಅಪಾಯಕರ ಎಂಬುದರ ಎಚ್ಚರಿಕೆ. ಅನ್ಯಾಯ ಹೇಗೆ ಇತಿಹಾಸವಾಗುತ್ತದೆ ಎಂಬ ಪಾಠ. ಅರಸರು ಹೋದರು, ಅಧಿಕಾರ ಬದಲಾಯಿತು, ಆದರೆ ಪ್ರಶ್ನೆಗಳು ಉಳಿದಿವೆ. ಮಂಜಿನೊಳಗೆ ನಿಂತಿರುವ ಆ ಅರಮನೆ ಇಂದಿಗೂ ಕೇಳುತ್ತದೆ, ನೀವು ಇತಿಹಾಸವನ್ನು ನೋಡುತ್ತಿದ್ದೀರಾ ಅಥವಾ ನಾನು ಮರೆಮಾಚಿದ ಸತ್ಯವನ್ನ?